ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ರಾಮೀಣ ಮಹಿಳಾ ಸಂಘದಿಂದ ವಂಚನೆಯ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಕಚೇರಿಗೆ ನೂರಾರು ಮಹಿಳೆಯರು ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ನಡೆದ ಘಟನೆ ಇದು. ದುರ್ಗಾದೇವಿ ಮಹಿಳಾ ಸಂಸ್ಥೆಯ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿ ವಾರ ಹಣ ಕಟ್ಟಿದ್ರೆ ಸಾಲ ಕೊಡ್ತೀವಿ ಅಂತ ಇವರು ಹೇಳಿದ್ರಂತೆ. ಹೀಗಾಗಿ ಅವರು ಹಣವನ್ನು ಕಟ್ಕೊಂಡು ಬಂದಿದ್ದಾರೆ. ಮಹಿಳೆಯರು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಈ ರೀತಿ ಕಟ್ಕೊಂಡು ಬಂದಿದ್ದಾರೆ. ಆದರೆ 3 ವರ್ಷ ಕಳೆದರೂ ಕೂಡ ಸಾಲ ಕೊಟ್ಟಿಲ್ಲ ಎನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಕೋಟ್ಯಂತರ ರೂಪಾಯಿ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ, ನಾವು ತುಂಬಿದ ಹಣ ವಾಪಸ್ ಕೊಟ್ಟಿಲ್ಲ ಅಂತ ಮಹಿಳೆಯರು ಆರೋಪವನ್ನು ಮಾಡ್ತಿದ್ದಾರೆ. ಬೀಳಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಮಹಿಳೆಯರು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ದುರ್ಗಾದೇವಿ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ತಲಾ ಒಬ್ಬ ಮಹಿಳೆಯಿಂದ ಪ್ರತಿ ವಾರ 20 ರೂಪಾಯಿ, 50 ರೂಪಾಯಿ ಹಾಗೆ 100 ರೂಪಾಯಿ ಅಂತೆ ಸಂಸ್ಥೆ ತುಂಬಿಸಿಕೊಂಡಿದೆ. ಪ್ರತಿ ವಾರ ನೀವೇನಾದರೂ ಹಣ ಕಟ್ಟಿದ್ರೆ, ಅದು ಎಷ್ಟಾದರೂ ಆಗಿರ್ಬೋದು, ಹಣ ಕಟ್ಟಿದ್ರೆ ಸಂಸ್ಥೆಯಿಂದ ಸಾಲ ಕೊಡ್ತೀವಿ ಅಂತ ಭರವಸೆಯನ್ನು ನೀಡಿದ್ರಂತೆ. ಆದರೆ 3 ವರ್ಷ ಕಳೆದರೂ ಕೂಡ ಸಾಲವನ್ನು ಕೊಟ್ಟಿಲ್ಲ. ಬಂದಷ್ಟು ಉಳಿತಾಯ ಕೊಟ್ಟ ಇದೀವ್ರಿ. ನಾವು ಮೇಲ್ಗಡೆ ತುಂಬಿರ್ತೀವಿ ಸರ್. 3 ವರ್ಷಕ್ಕೆ ಬಡ್ಡಿ ಯಾಕೆ ಕೊಡ್ತೀವಿ ಅಂತ ಹೇಳಿವ್ರಿ. ಆಲ್ಮೋಸ್ಟ್ ಎಲ್ಲರಿಗೆ ಕೊಟ್ಟಿವ್ರಿ. ಅವ್ರೇನ್ ಹೇಳಕತ್ತಾರ ಸರ್, ಈಗ ಅವ್ರಿಗೆ ಕೊಡ್ಲಾರ್ದಂದ ಹೇಳಕತ್ತಾರ್ರಿ. ಅವ್ರು ಕೊಟ್ಟಿದ್ ಯಾರು ಹೇಳಕತ್ತಿಲ್ರಿ. ಕೊಟ್ಟಿದ್ ನಮ್ ಕಡೆನೂ ಪ್ರೂಫ್ ಅದಾವ್ರಿ ಸರ್, ತೋರಿಸ್ತೀವಿ ಸರ್. ಬೇರೆ ಬ್ರಾಂಚಿಗೆ ದುಡಿಸ್ತೀವ್ರಿ ಅಣ್ಣ. ಅವ್ರಿಗೆ ಬಡ್ಡಿ ಯಾಕೆ ಕೊಡ್ಬೇಕಲ್ರಿ 3 ವರ್ಷಕ್ಕೆ. ನಾವು ಬೇರೆ ಬ್ರಾಂಚಿಗೆ ದುಡಿಸ್ತೀವಿ. ನಮ್ಮ ಬ್ರಾಂಚ್ ಅದಾವ್ರಿ. ನಮಗ ನೀವು ಬಿಡ್ತಾರಿ ಎನಿ ಕಂಡೀಷನ್ ಕೊಡ್ತೀನಿ ಅಂತ ಮೇಡಮ್ ಅಂತ ಹೇಳ್ಕೊಂಡ್ರಿ. ಇನ್ನೊಬ್ರು ದ್ರಾಕ್ಷಣಿ ಅಂತ ಸುಪ್ರೇಸರ್ ಆಗಿದ್ದವ್ರೆ. ಎನಿ ಕಂಡೀಷನ್ ದುಡ್ಡು ಕೊಡತಾರ, ಎಲ್ಲಿ ಹೋಗಲ್ಲ ಅಂತ ಹೇಳ್ಕೊಳ್ಳೋಣ ನಾವು ತುಂಬಿದ್ರಿ ವಿಶ್ವಾಸ ಕೊಡ್ತಾರ. 3 ವರ್ಷ ಆಗಿದ್ರು ಸರ್, 1 ವರ್ಷ ವೇಟ್ ಮಾಡಿದ್ವಿ. ನಮ್ಮ 28 ಸಂಘ ಅದಾವ್ರಿ. 28 ಸಂಘದೊಳಗ ಒಂದಿಷ್ಟು ಒಂದ್ 6 ಸಂಘದವ್ರು 100 ರೂಪಾಯಿ ತುಂಬ್ಯಾರಿ. ಒಂದ್ 4 ಸಂಘದವ್ರು 20 ರೂಪಾಯಿ ತುಂಬ್ಯಾರಿ. ಉಳಿದಷ್ಟು ಸಂಘದವ್ರು 50 ರೂಪಾಯಿ ತುಂಬ್ಯಾರಿ ಸರ್. ನಮ್ದು ಟೋಟಲ್ ಒಂದ್ 15 ಲಕ್ಷ ಆಗ್ಬೋದು ಸರ್. 3 ವರ್ಷ ಆತ್ರಿ. 3 ವರ್ಷ ಮಾಡಿದ್ರೆ ಮತ್ತ ವರ್ಷ ಜೂನಕ್ಕೆ 1 ವರ್ಷ. ನಮ್ಮ 28 ಸಂಘ